ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಇತಿಹಾಸವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಓಕೆ, ಇಡೀ ಸಂಪೂರ್ಣ ಕರ್ನಾಟಕದ ಇತಿಹಾಸವನ್ನ ಒಂದು ಕರ್ನಾಟಕದ ಇತಿಹಾಸದ ಸಂಪೂರ್ಣ ಸಿಲೆಬಸ್ ನಾವಿಲ್ಲಿ ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ನಾವು ಕರ್ನಾಟಕದ ಒಂದು ಪ್ರಾಚೀನತೆಯನ್ನ ಅಧ್ಯಯನ ಮಾಡಿದ್ದೀವಿ. ಓಕೆ, ಕರ್ನಾಟಕ ಒಂದು ಯಾವ ರೀತಿ ಇತಿಹಾಸವನ್ನು ಒಳಗೊಂಡಿದೆ, ಸುಮಾರು 2000ಕ್ಕಿಂತಲೂ ಹೆಚ್ಚಿನ ವರ್ಷಗಳ ಇತಿಹಾಸವನ್ನು ಹೊಂದಿದ್ದು. ಯಾವ ರೀತಿ ಕರ್ನಾಟಕಕ್ಕೆ ಮುಂಚೆ ಯಾವ ಹೆಸರಿಂದ ಕರೀತಾ ಇದ್ರು, ಮತ್ತೆ ಪ್ರಸ್ತುತ ಯಾವ ರೀತಿಯಾಗಿ ಕರ್ನಾಟಕ ಅಂತ ಅನ್ನುವಂತಹ ನಾಮಕರಣವಾಯಿತು ಅನ್ನುವಂಥದ್ದನ್ನ ಈಗಾಗಲೇ ನಾವು ಕರ್ನಾಟಕದ ಒಂದು ಪ್ರಾಚೀನತೆಯಲ್ಲಿ ನಾವು ಅಧ್ಯಯನ ಮಾಡ್ಕೊಂಡಿದ್ದೀವಿ. ಓಕೆ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಕರ್ನಾಟಕದಲ್ಲಿ ಪ್ರಾಗೈತಿಹಾಸಿಕ ಕಾಲವನ್ನ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಕರ್ನಾಟಕದ ಕರ್ನಾಟಕದಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಏನು? ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಏನು? ಇದು ಇಂಪಾರ್ಟೆಂಟ್. ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಯಾವುದೇ ರೀತಿಯ ಲಿಖಿತ ದಾಖಲೆಗಳು ಸಿಗದೇ ಇದ್ದಲ್ಲಿ ಅಲ್ಲಿನ ಒಂದು ಅವಶೇಷಗಳ ಮೇಲೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಇತಿಹಾಸವನ್ನು ಅಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಇತಿಹಾಸ ರಚನೆ ಮಾಡ್ಬೇಕಂತಂದ್ರೆ ಏನು? ಓಕೆ, ಇತಿಹಾಸ ಅಂತ ಬಂದಾಗ ಇದನ್ನು ಒಂದು ಸೂಕ್ತ ದಾಖಲೆಗಳ ಮುಖಾಂತರ ಹೀಗೆ ನಡೆದಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಹೀಗೆ ನಡೆದಿತ್ತು ಅಂತ ಅಧ್ಯಯನ ಮಾಡ್ತೀವಿ. ಏನು ಇವನ್ನ ಹೆಂಗ ಗುರುತಿಸ್ತೀವಿ ಅಂತ ಬಂದಾಗ ಅಲ್ಲಿ ಸಿಕ್ಕಿರ್ತಕ್ಕಂತಹ ಕೆಲವೊಂದು ಪುರಾವೆಗಳ ಮುಖಾಂತರ. ಓಕೆ, ಪುರಾವೆಗಳು ಅಂತಂದ್ರ ಅಲ್ಲಿ ಸಾಹಿತ್ಯಿಕ ಪುರಾವೆಗಳು ಅನ್ಬೋದು, ಅಲ್ಲಿನ ಕಲೆ ಅನ್ಬೋದು, ಅಲ್ಲಿನ ಸಂಸ್ಕೃತಿ ಅನ್ಬೋದು. ಓಕೆ, ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಅವರು ಬಳಸಿರತಕ್ಕಂತಹ ವಸ್ತುಗಳು ಅನ್ಬೋದು. ಓಕೆ, ಅಂದ್ರ ಕೊಡಲಿ ಮುಂತಾದ ಒಂದು ವಸ್ತುಗಳನ್ನು ಅವರು ಬಳಕೆ ಮಾಡಿರ್ತಾರಲ್ಲ, ಆ ವಸ್ತುಗಳ ಮುಖಾಂತರ ಒಂದು ಅವರ ಜೀವನ ಸ್ಥಿತಿ ಹೆಂಗಿತ್ತು, ಅವರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದುಕ್ತಾ ಇದ್ರು ಅನ್ನುವಂಥದ್ದು ನಾವಿಲ್ಲಿ ಮಾಡ್ತೀವಿ. ಅಲ್ಲಿ ಒಂದು ಒಂದು ಪುರಾವೆಗಳ ಮುಖಾಂತರ ಒಂದು ಇತಿಹಾಸವನ್ನು ಅಲ್ಲಿ ಸೃಷ್ಟಿ ಮಾಡ್ತೀವಿ. ಹೀಗೆ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರ ಇಲ್ಲಿ ಯಾವುದೇ ರೀತಿಯ ಲಿಖಿತ ದಾಖಲೆಗಳು ಸಿಗುವುದಿಲ್ಲ, ಅಂದ್ರೆ ಶಾಸನಗಳು ಸಿಗುವುದಿಲ್ಲ, ಸಾಹಿತ್ಯಗಳು ಸಿಗುವುದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸಿಕ್ಕಿರತಕ್ಕಂತ ಒಂದು ಒಂದು ಏನು ವಸ್ತುಗಳ ಮುಖಾಂತರ ಅವರ ಬಳಸಿರತಕ್ಕಂತ ಮಡಿಕೆಗಳು, ಅವರ ಬಳಸಿದ ಅಲ್ಲಿ ಮಡಿಕೆಗಳು ಅನ್ಬೋದು, ಅಲ್ಲಿ ಸಿಕ್ಕಿರತಕ್ಕಂತ ಕೊಡಲಿಗಳು ಅನ್ಬೋದು, ಹೀಗೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಹೋಗ್ತವೆ. ಅದರ ಮೇಲೆ ಅವರ ಜೀವನ ಶೈಲಿ ನಾವಿಲ್ಲಿ ಗುರುತಿಸ್ತೀವಿ. ಹೀಗೆ ಒಂದು ಲಿಖಿತ ರೂಪದ ದಾಖಲೆಗಳು ಇಲ್ಲದೆ, ಓಕೆ, ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅವಶೇಷಗಳ ಮೇಲೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರಲ್ಲ, ಇದನ್ನ ನಾವು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಗುರುತಿಸ್ತೀವಿ. ಓಕೆ, ಈ ಪ್ರಾಗೈತಿಹಾಸಿಕ ಕಾಲದಲ್ಲಿ ಒಂದು ಶಿಲಾಯುಗ, ಕಬ್ಬಿಣ ಯುಗ, ತಾಮ್ರ ಯುಗ ಅಂತೇಳಿ ಗುರುತಿಸ್ತಾರೆ. ಈ ಶಿಲಾಯುಗದಲ್ಲಿ ಮತ್ತೆ ಡಿವೈಡ್ ಆಗಿ ಏನ್ ಮಾಡ್ತಾರೆ, ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ಇಲ್ಲಿ ನವಶಿಲಾಯುಗ ಅಂತ ಬರ್ತಿದೆ. ಓಕೆ, ನವಶಿಲಾಯುಗ ಅಂತ ಗುರುತಿಸ್ತಾರೆ. ಓಕೆ, ಅಂದ್ರೆ ಶಿಲಾಯುಗದಲ್ಲಿ. ಓಕೆ, ಈ ರೀತಿಯಾಗಿ ಒಂದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಡಿವೈಡ್ ಮಾಡ್ತಾ ಬರ್ತಾರೆ. ಇದರಲ್ಲಿ ಎಕ್ಸಾಮ್ ದೃಷ್ಟಿಕೋನದಿಂದ ಈ ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ನವಶಿಲಾಯುಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಳೆಯ ಶಿಲಾಯುಗದಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಇವರ ತಾಣಗಳು ಇದ್ವು ಅನ್ನುವಂಥದ್ದು, ಸೂಕ್ಷ್ಮ ಶಿಲಾಯುಗದಲ್ಲಿ, ನವಶಿಲಾಯುಗದಲ್ಲಿ ಅವರ ಪ್ರದೇಶಗಳು ಯಾವುದಾಗಿತ್ತು, ಮತ್ತೆ ಯಾವ ಯಾವ ಯುಗದಲ್ಲಿ ಯಾವ ರೀತಿ ಮಾನವ ಜೀವನ ಮಾಡ್ತಾ ಇದ್ದ, ಅಂದ್ರೆ ದಿನ ಕಳೆದಂತೆ ಇಲ್ಲಿ ಮಾನವ ಎವಲ್ಯೂಷನ್ ಆಗ್ತಾ ಬರ್ತಾನಲ್ಲ. ಹಾಗಾಗಿ ಯಾವ ಒಂದು ಯುಗದಲ್ಲಿ ಅಥವಾ ಯಾವ ರೀತಿ ಜೀವನವನ್ನ ಅಲ್ಲಿ ಬದುಕ್ತಾ ಇದ್ದ ಅನ್ನುವಂಥದ್ರ ಮೇಲೆ ಇಲ್ಲಿ ಪ್ರಶ್ನೆಗಳಾಗ್ತಾ ಬರ್ತವೆ. ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಬರ್ತೀವಿ. ಓಕೆ, ಇಲ್ಲಿ ನೋಡಿ, ಈ ಶಿಲಾಯುಗ ಅಂತ ಬಂದಾಗ ಈ ಶಿಲಾಯುಗದ ಕಾಲಾವಧಿ ಯಾವಾಗಿತ್ತು ಅಂತಂದ್ರ ಒಂದು ಕ್ರಿಸ್ತ ಪೂರ್ವ 5,00,000ದಿಂದ ಹಿಡಿದು ಕ್ರಿಸ್ತ ಪೂರ್ವ 10,000ದವರೆಗಿನ ಒಂದು ನಡುವಿನ ಅವಧಿಯನ್ನ ನಾವು ಶಿಲಾಯುಗ ಅಂತೇಳಿ ಗುರುತಿಸ್ತೀವಿ. ಓಕೆ, ಸುಮಾರು 19ನೇ ಶತಮಾನದವರೆಗೂ ಇಲ್ಲಿ ಗುರುತಿಸ್ತೇವೆ. ಓಕೆ, ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸಾರಿ, ಇದು ಮಿಸ್ಟೇಕ್ ಆಗಿ ಬಂದಿದ್ದು. ಕ್ರಿಸ್ತ ಪೂರ್ವ 5,00,000ದಿಂದ ಹಿಡಿದು ಕ್ರಿಸ್ತ ಪೂರ್ವ 10,000ದವರೆಗೆ ಒಂದು ಅವಧಿಯನ್ನ ನಾವು ಶಿಲಾಯುಗ ಅಂತೇಳಿ ಗುರುತಿಸ್ತೀವಿ. ಓಕೆ, ಮತ್ತೆ ಈ 19ನೇ ಶತಮಾನದಲ್ಲಿ, ಓಕೆ, ಈ 19ನೇ ಶತಮಾನದಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ರಾಯಚೂರಿನ ಈ ಲಿಂಗಸೂರು ಅನ್ನುವಂತಹ ಪ್ರದೇಶದಲ್ಲಿ ಒಂದು ಕೈಕೊಡಲಿ ಪತ್ತೆ ಆಗ್ತದೆ. ಏನಾಗುತ್ತೆ, ಕೈಕೊಡಲಿ ಪತ್ತೆ ಆಗ್ತಕ್ಕಂಥದ್ದು. ಓಕೆ, ಸೊ ಈಗ ಶಿಲಾಯುಗದಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಶಿಲಾಯುಗ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಲ್ಲಿ ನೆಲೆಗಳು ಇದ್ವು ಅನ್ನುವಂಥದ್ದಲ್ಲಿ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಬರ್ತದೆ. ಓಕೆ, ಈ ಶಿಲಾಯುಗದಲ್ಲಿ ಒಂದು ಮೊದಲ ಪ್ರಾರಂಭಿಕ ಹಂತ ಯಾವುದು ಅಂತ ಹಳೆಯ ಶಿಲಾಯುಗ ಅಂತೇಳಿ ಗುರುತಿಸ್ತೀವಿ. ಯಾವುದು, ಹಳೆಯ ಶಿಲಾಯುಗ ಅಂತೇಳಿ ಗುರುತಿಸ್ತಾರೆ. ಓಕೆ, ಈ ಹಳೆಯ ಶಿಲಾಯುಗ ಅಂತ ಬಂದಾಗ ಈ ಹಳೆಯ ಶಿಲಾಯುಗದ ಕಾಲಾವಧಿ ಯಾವಾಗಾಗಿತ್ತು? ಹಳೆಯ ಶಿಲಾಯುಗ ಅದು ಸ್ಟೋನ್ ಏಜ್ ಅಂತ ಗುರುತಿಸ್ತಾರೆ. ಸ್ಟೋನ್ ಏಜ್. ಈ ಹಳೆಯ ಶಿಲಾಯುಗ ಅಂತ ಬಂದಾಗ ಇದರ ಅವಧಿ ಎಷ್ಟಾಗಿತ್ತು ಅಂತಂದ್ರೆ ಒಂದು ಕ್ರಿಸ್ತಪೂರ್ವ
ಕ್ರಿಸ್ತಪೂರ್ವ 5 ಲಕ್ಷದಿಂದ ಹಿಡಿದು 5 ಲಕ್ಷದಿಂದ 10,000ದವರೆಗೆ, ಕ್ರಿಸ್ತಪೂರ್ವ 10,000ದವರೆಗಿನ ನಡುವಿನ ಅವಧಿಯನ್ನ ನಾವು ಹಳೆಯ ಶಿಲಾಯುಗ ಅಂತ ಗುರುತಿಸ್ತೀವಿ. ಓಕೆ, ಈ ಒಂದು ಟೈಮಲ್ಲಿ ಏನಾಗಿತ್ತಂತಂದ್ರೆ ಮಾನವ ಅಲ್ಲಿ ಪ್ಲಿಸ್ಟೋಸಿನ್ ಹಿಮಯುಗ ಆರಂಭವಾಗಿತ್ತು. ಅಂದ್ರ ಮಾನವ ಇನ್ನೂ ಕೂಡ ಅಲ್ಲಿ ಎವಲ್ಯೂಷನ್ ಆಗಿರ್ಲಿಲ್ಲ. ಓಕೆ, ಮಾನವ ಇನ್ನೂ ಅಲ್ಲಿ ಎವಲ್ಯೂಷನ್ ಆಗಿರ್ಲಿಲ್ಲ. ಆಗ ಇನ್ನೂ ಕೂಡ ಆತ ಏನಾಗಿದ್ದ, ಹೋಮೋ ಎರೆಕ್ಮಸ್ ಆಗಿದ್ದ ಅಂತ. ಹೋಮೋ ಎರೆಕ್ಮಸ್ ಅಂದ್ರೆ ಮಾನವ ಸಂಪೂರ್ಣವಾಗಿ ಆತ ಎವಲ್ಯೂಷನ್ ಆಗಿರ್ಲಿಲ್ಲ. ಓಕೆ, ಅಂದ್ರೆ ಬುದ್ಧಿವಂತಿಕೆಯಿಂದ ಅಷ್ಟು ಎವಲ್ಯೂಷನ್ ಆಗಿರ್ಲಿಲ್ಲ ಅಂತ. ಓಕೆ, ಅಂದ್ರೆ ಅವಾಗ್ಲೂ ಇನ್ನೂ ಕೂಡ ಆತ ಬೇಟೆ ಮಾಡಿನ ಆಹಾರವನ್ನ ಅಲ್ಲಿ ಸಂಗ್ರಹಿಸ್ತಾ ಇದ್ದ, ಮತ್ತು ಇನ್ನೂ ಅವಾಗ ಗಡ್ಡೆ ಗೆಣಸುಗಳನ್ನ ಆತ ಸೇವಿಸ್ತಾ ಇದ್ದ, ಮತ್ತೆ ಕಲ್ಲಿನ ಆಯುಧಗಳನ್ನ ಬಳಕೆ ಮಾಡ್ತಾ ಇದ್ದ. ಅಂದ್ರೆ ಆತ ಕ್ವಾರ್ಟ್ ಜೈಟ್ ಅನ್ನುವಂತಹ ಒಂದು ಕಲ್ಲನ್ನ, ಅಂದ್ರೆ ಇದೊಂದು ಬಳಪದ ಕಲ್ಲು, ಒಂದು ಬೆನಚು ಕಲ್ಲು ಅಂತ ಗುರುತಿಸ್ತಾರೆ. ಓಕೆ, ಈ ಕಲ್ಲನ್ನ ಆತ ಬಳಕೆ ಮಾಡ್ತಾ ಇದ್ದ. ಅದಕ್ಕಾಗಿ ಈ ಯುಗದ ಒಂದು ಮಾನವನನ್ನ ಕ್ವಾರ್ಟ್ ಜೈಟ್ ಮ್ಯಾನ್ ಅಂತ ಕರೀತಾರೆ. ಇದು ನಿಮಗೆ ಇಲ್ಲಿ ಪ್ರಶ್ನೆ ಆಗಿದೆ. ಹಾಗೆ ಇಲ್ಲಿ ಪ್ರಶ್ನೆ ಆಗೈತಿ. ಕ್ವಾರ್ಟ್ ಜೈಟ್ ಮ್ಯಾನ್ ಅಂತ ಯಾವ ಯುಗದವನ್ನ ಕರೀತಾರೆ ಅಂತಂದ್ರ ಅದು ಹಳೆ ಶಿಲಾಯುಗದ ಮಾನವನನ್ನ ಕ್ವಾರ್ಟ್ ಜೈಟ್ ಮ್ಯಾನ್ ಅಂತೇಳಿ ಕರೀತಾರೆ. ಓಕೆ, ಈ ಟೈಮಲ್ಲಿ ಮನುಷ್ಯನಿಗಿಂತ ಇನ್ನು ಪ್ರಾಣಿಗಳೇ ಬಲಿಷ್ಠವಾಗಿದ್ವು. ಮತ್ತೆ ಈ ಕಾಲದ ಒಂದು ಮಾನವನಿಗೆ ಇನ್ನೂ ಕೂಡ ಕೃಷಿಯ ಬಗ್ಗೆ ಅರಿವಿರ್ಲಿಲ್ಲ, ಅಂದ್ರೆ ಕೃಷಿ ಅದನಿಗೆ ಗೊತ್ತಿರ್ಲಿಲ್ಲ. ಇನ್ನೂ ಕೂಡ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಓಕೆ, ಇಂತಹ ಒಂದು ಹಳೆ ಶಿಲಾಯುಗದ ನಮ್ಮ ಕರ್ನಾಟಕದಲ್ಲಿ ದೊರೆತ ತಾಣಗಳು ಅಂತ ಅಂದ್ರೆ ನಾವು ಇಂಡಿಯನ್ ಹಿಸ್ಟರಿ ಓದ್ಬೇಕಾದ್ರೆ ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನೆಲೆಗಳನ್ನ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಬಟ್ ನಾವು ಕರ್ನಾಟಕ ಇತಿಹಾಸವನ್ನ ಅಧ್ಯಯನ ಮಾಡೋದ್ರಿಂದ ಕರ್ನಾಟಕ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ನೋಡ್ತಾ ಬರ್ತೀವಿ. ಓಕೆ, ಈ ಕರ್ನಾಟಕದಲ್ಲಿ ಹಳೆ ಶಿಲಾಯುಗದ ಪ್ರಮುಖ ತಾಣಗಳು ಅಂತಂದ್ರೆ ಒಂದು ನೋಡಿ, ಇಲ್ಲಿ ಮಲಪ್ರಭಾ ನದಿ. ಓಕೆ, ಈ ಮಲಪ್ರಭಾ ನದಿ ದಂಡೆಯ ಬದಾಮಿಯ, ಓಕೆ, ಬಾದಾಮಿ ಜಿಲ್ಲೆಯ ಅಲ್ಲಿ ಬಾದಾಮಿಯ ಕ್ಯಾಡ್ ಮತ್ತು ಡಾನಕ ಶಿರೂರು ಅಂತ ಬರ್ತೈತಿ. ಕ್ಯಾಡ್ ಮತ್ತು ಡಾನಕ ಶಿರೂರು ಅನ್ಬೋದು. ಮತ್ತೆ ತುಂಗಭದ್ರಾ ನದಿ ದಂಡೆಯಲ್ಲಿ ಕೂಡ ಈತನ ಕಾಲದ ಒಂದು ನೆಲೆಗಳು ಸಿಗ್ತಾ ಬರ್ತವೆ. ಅದೇ ರೀತಿಯಾಗಿ ಕೃಷ್ಣಾ ನದಿ ದಂಡೆಯ ಯಾವುದು ಜಮಖಂಡಿಯ ಅಸಂಗಿ ಅನ್ಬೋದು, ಮತ್ತು ಬಾಗಲಕೋಟೆ ಜಿಲ್ಲೆಯ ಅನಗವಾಡಿ ಅನ್ಬೋದು, ಮತ್ತೆ ಯಾದಗಿರಿ ಜಿಲ್ಲೆಯ ಹುಣಸಗಿ, ಕಿಬ್ಬನಹಳ್ಳಿ, ಲಿಂಗಡಹಳ್ಳಿ, ಅದೇ ರೀತಿ ಕಲಬುರಗಿ ಜಿಲ್ಲೆಯ ಇಸ್ಲಾಂಪುರ. ಈ ಒಂದು ಪ್ರದೇಶದಲ್ಲಿ ಹಳೆ ಶಿಲಾಯುಗದ ಅಲ್ಲಿ ಮಾನವ ಅಲ್ಲಿ ಆತನ ನೆಲೆಗಳನ್ನು ಕಂಡುಕೊಂಡಿದ್ದ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಇದರ ಮೇಲೆ ನಿಮಗೆ ಪ್ರಶ್ನೆ ಆಗ್ತಾ ಬರ್ತವೆ. ಈಗ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹಳೆ ಶಿಲಾಯುಗದ ತಾಣವಾಗಿದೆ ಅಂತ ಮೂರು ಬೇರೆ ಆಪ್ಷನ್ ಗಳನ್ನ ಕೊಟ್ಟು ಒಂದು ಸರಿಯಾದ ಉತ್ತರವನ್ನು ಕೊಡಬಹುದು. ಯಾವ್ದಾಗಿರ್ತದ, ಒಂದು ಕೃಷ್ಣಾ ದಂಡೆಯ ಜಮಖಂಡಿಯ ಅಸಂಗಿ ಅನ್ಬೋದು, ಅನಗವಾಡಿ ಅನ್ಬೋದು, ಕೆಬ್ಬನಹಳ್ಳಿ, ಇಸ್ಲಾಂಪುರ, ಮತ್ತೆ ಡಾನಕ ಶಿರೂರು. ಈ ರೀತಿ ಇವುಗಳು ಹಳೆ ಶಿಲಾಯುಗದ ಒಂದು ತಾಣಗಳಾಗಿದ್ದು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನ ಸೂಕ್ಷ್ಮ ಶಿಲಾಯುಗ ಅಂತ ಬರ್ತದೆ. ಸೂಕ್ಷ್ಮ ಶಿಲಾಯುಗ ಅಂತ ಬಂದಾಗ ಇದನ್ನ ಮೆಸೋಲಿಥಿಕ್ ಏಜ್ ಅಂತ ಗುರುತಿಸ್ತಾರೆ. ಮೆಸೋಲಿಥಿಕ್ ಏಜ್. ಮೆಸೋಲಿಥಿಕ್ ಏಜ್ ಅನ್ನುವಂಥದ್ದು. ಓಕೆ, ಈ ಸೂಕ್ಷ್ಮ ಶಿಲಾಯುಗದ ಒಂದು ಕಾಲಾವಧಿ ಇಲ್ಲಿ ಪ್ರಶ್ನೆ ಆಗ್ತಾ ಬರ್ತದೆ. ಓಕೆ, ಈ ಸೂಕ್ಷ್ಮ ಶಿಲಾಯುಗದ ಕಾಲಾವಧಿ ಯಾವಾಗ ಅಂತಂದ್ರೆ ಕ್ರಿಸ್ತಪೂರ್ವ 10,000ದಿಂದ, ಓಕೆ, 10,000ದಿಂದ ಕ್ರಿಸ್ತಪೂರ್ವ 4,000ದವರೆಗೆ ನಡುವಿನ ಅವಧಿಯನ್ನ ನಾವಿಲ್ಲಿ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಗುರುತಿಸ್ತೇವೆ. ಓಕೆ, ಅಂದ್ರ ಈ ಟೈಮಲ್ಲಿ ಏನಾಯ್ತು, ವಾತಾವರಣ ನಿಧಾನವಾಗಿ ಉಷ್ಣವಾಗಲು ಆರಂಭವಾಗ್ತಾ ಬರ್ತದೆ. ಹೌದಾ? ಈ ಒಂದು ಅವಧಿಯಲ್ಲಿ ಮಾನವ ಸಂಪೂರ್ಣವಾಗಿ ಆತ ಎವಲ್ಯೂಷನ್ ಆಗ್ತಾನೆ. ಸಂಪೂರ್ಣವಾಗಿ ಎವಲ್ಯೂಷನ್ ಆಗಿ ಇದೇ ಸೂಕ್ಷ್ಮ ಶಿಲಾಯುಗದಲ್ಲಿ ಮಾನವ ಏನಂತ ಇದ್ದಾನ, ಈ ಒಂದು ಅವಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಆತ ಸಂಪೂರ್ಣವಾಗಿ ಹೋಮೋ ಸೆಪಿಯನ್ ಆಗ್ತಾ ಬರ್ತಾನೆ. ಹೋಮೋ ಸೆಪಿಯನ್. ಓಕೆ, ಹೋಮೋ ಸೆಪಿಯನ್ ಅಂದ್ರೆ ಹಳೆ ಶಿಲಾಯುಗದಲ್ಲಿ ನಾವು ಗುರುತಿಸಿದಂಗೆ ಆತ ಇನ್ನೂ ಅಲ್ಲಿ ಒಂದು ವಾತಾವರಣ, ಮಾನವ ಸಂಪೂರ್ಣವಾಗಿ ಒಂದು ಉತ್ತಮವಾಗಿ ಆತ ಜೀವಿಯನ್ನು ನಡೆಸಲಿಕ್ಕೆ ಒಂದು ವಾತಾವರಣ ಇನ್ನೂ ಸೃಷ್ಟಿ ಆಗಿರ್ಲಿಲ್ಲ. ಅವಾಗ ಇನ್ನೂ ಪ್ಲಿಸ್ಟೋಸಿನ್ ಹಿಮಯುಗ ಇತ್ತು. ಸೊ ಆಗ ಅಲ್ಲಿ ಮಾನವ ಇನ್ನು ಹೋಮೋ ಎರೆಕ್ಮಸ್ ಆಗಿದ್ದ. ಬಟ್ ಈ ಸೂಕ್ಷ್ಮ ಶಿಲಾಯುಗದಲ್ಲಿ ಏನಾಗುತ್ತೆ, ಅಲ್ಲಿ ವಾತಾವರಣ ಕೂಡ ಆತನಿಗೆ ಸಪೋರ್ಟ್ ಮಾಡ್ತದೆ. ಅಂದ್ರೆ ಅಲ್ಲಿ ವಾತಾವರಣದಲ್ಲಿ ನಿಧಾನವಾಗಿ ಉಷ್ಣ ಆಗ್ತದೆ. ಈ ಒಂದು ಅವಧಿಯಲ್ಲಿ ಹೋಮೋ ಸೆಪಿಯನ್ ಆಗಿ ಸಂಪೂರ್ಣವಾಗಿ ಆತ ಎವಲ್ಯೂಷನ್ ಆಗ್ತಾ ಬರ್ತಕ್ಕಂಥದ್ದು. ಓಕೆ, ಮತ್ತೆ ಈ ಒಂದು ಅವಧಿಯಲ್ಲಿ ಆತ ಚಿಕ್ಕ ಚಿಕ್ಕ ಆಯುಧಗಳನ್ನು ಬಳಕೆ ಮಾಡಲು ಆರಂಭ ಮಾಡ್ತಾನೆ. ಅಲ್ಲಿ ದೊಡ್ಡ ಗಾತ್ರದ ಆಯುಧಗಳನ್ನ, ಕಲ್ಲುಗಳಿಂದ ಮಾಡಲ್ಪಟ್ಟಂತ ಆಯುಧಗಳನ್ನ ಬಳಕೆ ಮಾಡ್ತಾ ಇದ್ದ ಎಲ್ಲಿ ಸೂಕ್ಷ್ಮ ಶಿಲಾಯುಗದಲ್ಲಿ. ಬಟ್ ನವಶಿಲಾಯುಗದಲ್ಲಿ ಏನಾಗ್ತಾ ಇದೆ, ಆತ ಸೂಕ್ಷ್ಮ ಶಿಲಾಯುಗದಲ್ಲಿ ಆತ ಚಿಕ್ಕ ಚಿಕ್ಕ ಆಯುಧಗಳನ್ನ ಅಲ್ಲಿ ಬಳಕೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಓಕೆ, ನಿಧಾನವಾಗಿ ಇನ್ನೂ ಕೂಡ ಆತ ಬೆಳವಣಿಗೆ ಆಗ್ತಾ ಇದ್ದ. ಮತ್ತೆ ಇದೇ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬೆಂಕಿಯ ಪರಿಚಯವಾಯಿತು ಅನ್ನುವಂಥದ್ದು. ಓಕೆ, ಇದು ಪ್ರಶ್ನೆ ಆಗಿದೆ. ಬೆಂಕಿಯ ಪರಿಚಯವಾಗಿದೆ ಯಾವ ಯುಗದಲ್ಲಿ ಅಂತಂದ್ರೆ
ಹಳೆಯ ಸೂಕ್ಷ್ಮ ನವಶಿಲಾಯುಗ ಅಂತ ಪ್ರಶ್ನೆ ಬಂದಾಗ ಯಾವುದು ಸೂಕ್ಷ್ಮ ಶಿಲಾಯುಗ. ಓಕೆ, ಈ ಸೂಕ್ಷ್ಮ ಶಿಲಾಯುಗದ ಒಂದು ಪ್ರಮುಖ ನೆಲೆಗಳು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ ಯಾವುದು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಅನ್ನುವಂಥದ್ದು ಇಂಪಾರ್ಟೆಂಟ್. ಓಕೆ, ಈ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೂಕ್ಷ್ಮ ಶಿಲಾಯುಗದ ನೆಲೆಗಳನ್ನ ಕಾಣಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬೇರೆ ಇಲ್ಲಿ ನವಶಿಲಾಯುಗ ಅನ್ನುವಂಥದ್ದು. ಇದು ನವಶಿಲಾಯುಗ. ನವಶಿಲಾಯುಗ ಅಂತ ಬಂದಾಗ ಇದನ್ನ ನಿಯೋಲಿಥಿಕ್ ಏಜ್ ಅಂತೇಳಿ ಗುರುತಿಸ್ತಾರೆ. ನಿಯೋಲಿಥಿಕ್ ಏಜ್. ಓಕೆ, ನಿಯೋಲಿಥಿಕ್ ಏಜ್. ಇದರ ಒಂದು ಕಾಲಾವಧಿ ಯಾವಾಗ? ನವಶಿಲಾಯುಗದ ಈ ಒಂದು ಟೈಮ್ ದ ಒಂದು ಕಾಲಾವಧಿ ಯಾವಾಗ ಅಂತ ಬಂದಾಗ ಇದು ಕ್ರಿಸ್ತಪೂರ್ವ 3000ದಿಂದ ಇಲ್ಲಿವರೆಗೆ ಕ್ರಿಸ್ತಪೂರ್ವ 1500 ಅನ್ನುವಂಥದ್ದು. ಓಕೆ, ಕ್ರಿಸ್ತಪೂರ್ವ 3000ರಿಂದ ಕ್ರಿಸ್ತಪೂರ್ವ 1500ರ ಈ ಒಂದು ಅವಧಿಯನ್ನು ನಾವು ಅಂತ ಕರಿತೀವಿ ನವಶಿಲಾಯುಗ ಅಂತೇಳಿ ಗುರುತಿಸ್ತಾರೆ. ಈ ಒಂದು ನವಶಿಲಾಯುಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಶ್ಮೋನ್ ಕಲ್ಚರ್ ಕಂಡು ಬರ್ತದೆ. ಅಂದ್ರೆ ಬೂದಿ ದಿಬ್ಬದ ಸಂಸ್ಕೃತಿ ಅಂತ ಕರೆಸ್ತಾರೆ. ಬೂದಿ ದಿಬ್ಬದ ಸಂಸ್ಕೃತಿ ಅಂದ್ರೆ ಈ ಬೂದಿ ದಿಬ್ಬದ ಸಂಸ್ಕೃತಿ ಅಂತ ಬಂದಾಗ ಇವರು ಸಗಣಿಯನ್ನ ಅಲ್ಲಿ ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಸಗಣಿಯನ್ನ ಅಂದ್ರೆ ಇದೊಂದು ಸಗಣಿಯಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಒಂದು ರೀತಿ ಸಮಾಧಿಗಳು ಇರ್ಬೋದು ಅಂತ ಗುರುತಿಸ್ತಾರೆ. ಸಮಾಧಿಗಳು ಇರ್ಬೋದು ಅಂತ ಹೇಳ್ತಾರೆ. ಸಮಾಧಿಗಳು ಅನ್ನುವಂಥದ್ದು ಅಂದ್ರ ಇಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರ ಒಂದು ಸಗಣಿಯನ್ನ ಏನ್ ಮಾಡ್ತಾರ ಅವರು ಒಂದು ಹೆಚ್ಚಿನ ತಾಪಮಾನದಲ್ಲಿ ಅವುಗಳನ್ನ ಕಾಯಿಸಿ ಏನ್ ಮಾಡ್ತಿದ್ರ ಈ ಬೂದಿ ದಿಬ್ಬಗಳ ನಿರ್ಮಾಣ ಮಾಡ್ತಿದ್ರು ಅನ್ನುವಂತೇಳಿ ಗುರುತಿಸ್ತಾರೆ. ಓಕೆ, ಆಶ್ಮೋನ್ ಕಲ್ಚರ್ ಅಲ್ಲಿ ನವಶಿಲಾಯುಗದಲ್ಲಿ ಕಂಡು ಬರ್ತದೆ. ಓಕೆ, ಈ ನವಶಿಲಾಯುಗದಲ್ಲಿ ಏನ್ ಮಾಡ್ತಾನೆ ಆತ ಪ್ರಾಣಿಗಳನ್ನ ಬಳಕೆ ಮಾಡ್ಲಿಕ್ಕೆ ಪ್ರಾಣಿ ಸಾಕಾಣಿಕೆಯನ್ನ ಆರಂಭ ಮಾಡ್ತಾನೆ. ಓಕೆ, ಮತ್ತೆ ಇದು ಒಂದು ಟೈಮಲ್ಲಿ ಕೃಷಿ ಕೂಡ ಆರಂಭವಾಗ್ತದೆ. ಮತ್ತೆ ಇಲ್ಲಿ ನಿಶ್ಚಲ ಜೀವನ ಶೈಲಿ ಕೂಡ ಇದೇ ಆರಂಭದಲ್ಲಿ ಆರಂಭ ಆಗ್ತದೆ. ಅಂದ್ರೆ ಒಂದೆಡೆ ನೆಲೆ ನಿಂತು ಆತ ಒಂದು ಜೀವನ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಮುಂಚೆ ಏನ್ ಮಾಡ್ತಿದ್ದ ಅಂದ್ರೆ ಆತ ವಲಸೆಯನ್ನ ಹೋಗ್ತಾ ಇದ್ದ, ಮತ್ತೆ ಕೃಷಿ ಗೊತ್ತಿರ್ಲಿಲ್ಲ, ಹೌದಲ್ವಾ? ಸೊ ಹಂಗಾಗಿ ಇಲ್ಲಿ ನವಶಿಲಾಯುಗದಲ್ಲಿ ಏನ್ ಮಾಡ್ತಾನೆ ಆತ ನಿಶ್ಚಲ ಜೀವನ ಶೈಲಿಯನ್ನ ಆರಂಭ ಮಾಡಿದ. ಯಾಕೆ ಆರಂಭ ಮಾಡಿದ? ಕೃಷಿಯನ್ನ ಆರಂಭ ಮಾಡಿದ. ಓಕೆ, ಹಿಂಗಾಗಿ ನೆಕ್ಸ್ಟ್ ಏನಂತಂದ್ರೆ ಇದೇ ಒಂದು ಅವಧಿಯಲ್ಲಿ ಕುಂಬಾರಿಕೆ ಕೂಡ ಇಲ್ಲಿ ಆರಂಭ ಮಾಡ್ತಾನೆ. ಅಂದ್ರೆ ಮಡಿಕೆಗಳನ್ನ ಆತ ತಯಾರು ಮಾಡ್ತಕ್ಕಂಥದ್ದು, ಮಡಿಕೆಗಳನ್ನ. ಓಕೆ, ಹೀಗೆ ನವಶಿಲಾಯುಗದ ಪ್ರಮುಖ ತಾಣಗಳು ಅಂತ ಬಂದಾಗ ಇಲ್ಲಿ ನೋಡಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಇಲ್ಲಿ ಸೂಕ್ಷ್ಮ ಶಿಲಾಯುಗ ಮತ್ತು ನವಶಿಲಾಯುಗದ ಎರಡೂ ಕೂಡ ಇಲ್ಲಿ ತಾಣಗಳು ಕಂಡುಬರ್ತವೆ ಸಂಗನಕಲ್ಲಿನಲ್ಲಿ. ಇನ್ನೊಂದು ಯಾವುದು ತೆಕ್ಕಲಕೋಟೆ ಅಂತ ಗುರುತಿಸ್ತಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಪಿಕ್ಲೇಹಾಳ ಅನ್ನುವಂಥದ್ದು, ಮತ್ತು ಮೈಸೂರಿನ ಟಿ ನರಸೀಪುರ ಅನ್ನುವಂಥದ್ದು, ಕೋಲಾರ ಜಿಲ್ಲೆಯ ಬನಹಳ್ಳಿ, ಧಾರವಾಡ ಜಿಲ್ಲೆಯ ಹಳ್ಳೂರು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಯ ತೆರದಾಳ ಅನ್ನುವಂಥದ್ದು. ಓಕೆ, ಬಾಗಲಕೋಟೆ ಜಿಲ್ಲೆಯ ತೆರದಾಳ ಅನ್ನುವಂಥದ್ದು. ಓಕೆ, ತೆರದಾಳ ಇನ್ನೊಂದು ಬರ್ತದೆ, ಅದು ಹಳಿಂಗಡಿ ಅಂತ ಬರ್ತದೆ, ಹಳಿಂಗಡಿ ಅನ್ನುವಂಥದ್ದು. ಓಕೆ, ಇವು ಏನಂತಂದ್ರ ಈ ಒಂದು ನವಶಿಲಾಯುಗದ ಪ್ರಮುಖ ತಾಣಗಳು ಅಂತೇಳಿ ಗುರುತಿಸ್ತಾರೆ. ಓಕೆ, ಇನ್ನೊಂದು ಈ ಪಿಕ್ಲೆಹಾಳ ಅನ್ನುವಂಥ ಪ್ರದೇಶದಲ್ಲಿ ಈ ಪಿಕ್ಲೆಹಾಳ ಅಂತ ಒಂದು ತಾಣ ಆಯ್ತಲ್ಲ, ಇಲ್ಲಿ ಆಗಿನ ಕಾಲದ ಚಿತ್ರಕಲೆ ಕೂಡ ಕಂಡು ಬಂದಿದೆ. ಚಿತ್ರಕಲೆ ಪಿಕ್ಲೆಹಾಳದಲ್ಲಿ. ಮತ್ತೆ ಇನ್ನೊಂದು ಯಾವುದು ಹಿರೇಬೆನಕಲ್ಲು ಅಂತ ಬರ್ತದೆ. ಹಿರೇಬೆನಕಲ್ಲು ಅಂತ ಬರ್ತದೆ. ಅಲ್ಲಿಯೂ ಕೂಡ ಒಂದು ಕೊಪ್ಪಳ ಜಿಲ್ಲೆ ಹಿರೇಬೆನಕಲ್ಲು ಅಂತ ಬರ್ತದೆ. ಕೊಪ್ಪಳ ಜಿಲ್ಲೆಯ ಹಿರೇಬೆನಕಲ್ಲು ಅನ್ನುವಂಥದ್ದು. ಓಕೆ, ಈ ಹಿರೇಬೆನಕಲ್ಲು ಮತ್ತು ಪಿಕ್ಲೆಹಾಳದಲ್ಲಿ ಆಗಿನ ಟೈಮ್ದ ಒಂದು ಚಿತ್ರಕಲೆಗಳು ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಓಕೆ, ಮತ್ತ ಈ ಧಾರವಾಡ ಜಿಲ್ಲೆಯ ಹಳ್ಳೂರು ಅಂತೇಳಿ ಗುರುತಿಸ್ತಾರಲ್ಲ, ಈ ಹಳ್ಳೂರಿನಲ್ಲಿ ಒಂದು ಆಗಿನ ಸಮಯದ ಯಾವುದು ರಾಗಿ ಮತ್ತು ಭತ್ತದ ಅವಶೇಷಗಳು ಕೂಡ ಕಂಡು ಬಂದಿದೆ. ರಾಗಿ ಮತ್ತು ಭತ್ತ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಹಳೆ ಶಿಲಾಯುಗ ಮತ್ತೆ ನವಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ಹಳೆ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ನವಶಿಲಾಯುಗ ಅನ್ನೋದು ಗುರುತಿಸ್ತೇವೆ. ಅಂದ್ರೆ ಈ ಒಂದು 3 ಕಾಲಘಟ್ಟಗಳ ಒಂದು ಅವಧಿಯನ್ನ ಕೇಳತಕ್ಕಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತಾವ. ನೋಡಿ, ಇಲ್ಲಿ ಶಿಲಾಯುಗ ಅಂತ ಬರ್ತದೆ. ಓಕೆ, ಈ ಶಿಲಾಯುಗದಲ್ಲಿ ಯಾವುದು ಹಳೆಯ ಶಿಲಾಯುಗ ಅಂತ ಬರ್ತದೆ. ಈ ಹಳೆಯ ಶಿಲಾಯುಗ ಅಂತ ಬಂದಾಗ ಇದೆಷ್ಟಾಗಿರ್ತದೆ 5 ಲಕ್ಷದಿಂದ ಹಿಡಿದು ಎಷ್ಟುವರೆಗೆ 10,000ದವರೆಗೆ. ಓಕೆ, ಮತ್ತೆ ಸೂಕ್ಷ್ಮ ಶಿಲಾಯುಗ ಅಂತ ಬಂದಾಗ ಸೂಕ್ಷ್ಮ ಶಿಲಾಯುಗದಲ್ಲಿ ಈ ಒಂದು ಅವಧಿ ಎಷ್ಟಾಗಿರ್ತದ ಕ್ರಿಸ್ತಪೂರ್ವ. ಓಕೆ, ಕ್ರಿಸ್ತಪೂರ್ವ 10,000ದಿಂದ ಇಲ್ಲಿವರೆಗೆ ಕ್ರಿಸ್ತಪೂರ್ವ 4,000ದವರೆಗೆ ಒಂದು ಅವಧಿ. ಮತ್ತೆ ನವಶಿಲಾಯುಗ ಅಂತ ಬಂದಾಗ ಕ್ರಿಸ್ತಪೂರ್ವ 3,000ದಿಂದ
1500 1500ರವರೆಗೆ ಇಲ್ಲಿ ಒಂದು ಅವಧಿಯಲ್ಲಿ ಈ ಶಿಲಾಯುಗವನ್ನು ಕಾಣಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಓಕೆ, ಅಂದ್ರ ಈ ಹಳೆ ಶಿಲಾಯುಗದಲ್ಲಿ ಯಾವ ರೀತಿ ಮಾನವ ವಾಸ ಮಾಡ್ತಾ ಇದ್ದ, ಆಗಿನ ಜೀವನ ಶೈಲಿ ಯಾವ ರೀತಿ ಇತ್ತು, ಸೂಕ್ಷ್ಮ ಯುಗದಲ್ಲಿ ಒಂದು ಅವಧಿ ಆಗಿನ ಯಾವ ರೀತಿ ಬದುಕ್ತಾ ಇದ್ದ, ಓಕೆ, ಮತ್ತೆ ನವಶಿಲಾಯುಗದಲ್ಲಿ ಏನ್ ಬದಲಾವಣೆಗಳಾದವು, ಇದರ ಮೇಲೆ ಇಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ತಾಮ್ರ ಯುಗ ಅಂತೇಳಿ ಬರ್ತದೆ. ಓಕೆ, ತಾಮ್ರ ಯುಗ ಅನ್ನುವಂಥದ್ದು ಚಾಲ್ಕೋಲಿಥಿಕ್ ಏಜ್ ಅಂತ ಕರೀತಾರೆ. ಓಕೆ, ಚಾಲ್ಕೋಲಿಥಿಕ್ ಏಜ್. ಓಕೆ, ಈ ತಾಮ್ರ ಯುಗಕ್ಕೆ ಸಂಬಂಧಪಟ್ಟಂತೆ 1904ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರು MH ಕೃಷ್ಣ ಅನ್ನುವರು, ಈ MH ಕೃಷ್ಣ ಅನ್ನುವರು ಈ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಆ ಬ್ರಹ್ಮಗಿರಿ ಪ್ರದೇಶದಲ್ಲಿ ಒಂದು ಉತ್ಖನನವನ್ನು ಕೈಗೊಳ್ತಾರೆ. ಆ ಉತ್ಖನನ ಕೈಗೊಳ್ಬೇಕಾದ್ರೆ ಅಲ್ಲೇನಾಗತ್ತೆ, ಒಂದು ಕಂಚಿನ ಕೊಡಲಿಯಲ್ಲಿ ಪತ್ತೆ ಆಗ್ತಕ್ಕಂಥದ್ದು. ಓಕೆ, ಕಂಚಿನ ಕೊಡಲಿ ಪತ್ತೆ ಆಗ್ತದೆ. ತಾಮ್ರಯುಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ನೆಲೆ ಯಾವುದು ಅಂತ ಪ್ರಶ್ನೆ ಆದ್ರೆ ಅದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಯಾವ್ದು ಅವಶೇಷ ಸಿಕ್ಕಿದೆ ಅಂತ ಬಂದಾಗ ಅದು ಕಂಚಿನ ಕೊಡಲಿ ಪತ್ತೆಯಾಗಿದೆ. ಓಕೆ, ಉತ್ಖನನ ಅಂತ ಕರೀತಾರೆ. ಉತ್ಖನನ ಅಂತಂದ್ರೆ ಏನು, ಉತ್ಪನ್ನ ಅಂತಾಗಿದೆ, ಅದು ಉತ್ಖನನ ಆಗ್ಬೇಕು. ಉತ್ಖನನ ಅಂತಂದ್ರೆ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ, ಓಕೆ, ವೈಜ್ಞಾನಿಕ ತಳಹದಿಯ ಮೇರೆಗೆ ಅಲ್ಲಿ ಭೂಮಿಯನ್ನ ಅಗೆಯುವುದು ಅಂದ್ರೆ ಎಲ್ಲೆಂದರಲ್ಲಿ ಅಗೆಯುವುದಲ್ಲ, ಹೆಂಗ್ ಬೇಕಂಗ ಅಂತ ಒಂದು ಇತಿಹಾಸವನ್ನ ಅಲ್ಲಿ ಪುರಾವೆಗಳಿದಾವ ಅಂತಂದ್ರೆ ಅವಳನ್ನ ನಾವು ಅಷ್ಟೇ ಒಂದು ಜಾಗೃತಿಯಿಂದ ತೆಗಿಬೇಕಾಗ್ತದೆ. ಅದಕ್ಕೆ ಉತ್ಖನನ ಅಂತೇಳಿ ಕರೀತಾರೆ. ಅಂದ್ರೆ ವೈಜ್ಞಾನಿಕ ಒಂದು ತಳಹದಿಯ ಮೇಲೆ ಅಲ್ಲಿ ಏನ್ ಮಾಡ್ತಾರೆ, ವೈಜ್ಞಾನಿಕವಾಗಿ ಅಂದ್ರೆ ವೈಜ್ಞಾನಿಕ ತಳಹದಿಯ ಮೇಲೆ ಭೂಮಿಯನ್ನ ಅಗೆಯುವುದು ಅಂತ, ಅದು ಉತ್ಖನನ ಅಂತೇಳಿ ಕರೀತಾರೆ. ಓಕೆ, ಈ ತಾಮ್ರಯುಗದಲ್ಲಿ ನೋಡಿ, ಈ ಮಡಿಕೆಗಳಿಗೆ ಬಣ್ಣಗಳನ್ನು ಕೂಡ ಅಲ್ಲಿ ಹಾಕ್ತಕ್ಕಂತ ಒಂದು ಕಲೆ ಇವರಿಗೆ ಗೊತ್ತಿರ್ತದೆ. ಅಂದ್ರೆ ಬೂದು ಬಣ್ಣದ ಮಡಿಕೆಗಳು, ಈ ಒಂದು ಕಾಲದ ಬೂದು ಬಣ್ಣದ ಮಡಿಕೆಗಳು ಇಲ್ಲಿ ಸಿಕ್ಕಿರತಕ್ಕಂಥದ್ದು. ಓಕೆ, ಅದೇ ರೀತಿಯಾಗಿ ಕಲ್ಲಿನಿಂದ ಮಾಡಲ್ಪಟ್ಟಂತಹ ಕೊಡಲಿಗಳು ಸಹಿತ ಈ ತಾಮ್ರಯುಗದಲ್ಲಿ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿದ್ದಾವೆ. ಓಕೆ, ಈ ಬ್ರಹ್ಮಗಿರಿ ಅನ್ನತಕ್ಕಂಥದ್ದು ತಾಮ್ರಶಿಲಾಯುಗದ ತಾಣವು ಕೂಡ ಆಗಿರ್ತಕ್ಕಂಥದ್ದು. ಓಕೆ, ನೋಡಿ, ಕಲ್ಲಿನ ಆಯುಧಗಳ ಜೊತೆಗೆ ಕೂಡ ಏನ್ ಮಾಡ್ತಿದ್ರು, ಆತರ ಅವರು ತಾಮ್ರದವನ್ನು ಕೂಡ ಅವರು ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ತಾಮ್ರದ ಬಳಕೆ ಆವಾಗಿನ ಟೈಮ್ ಅಂದ್ರೆ ಆ ಜನರಿಗೆ ಗೊತ್ತಿತ್ತು ಅನ್ನುವಂಥದ್ದನ್ನು ಗುರುತಿಸ್ತಾ ಇದ್ರು. ಓಕೆ, ಅದೇ ರೀತಿಯಾಗಿ ಒಂದು ಕಬ್ಬಿನ ಯುಗ ಕೂಡ, ಅಂದ್ರೆ ಈ ಕಬ್ಬಿನ ಕೂಡ ಅವ್ರಿಗೆ ಆಗಿನ ಸಮಯದಲ್ಲಿ ಅವರ ಬಳಕೆಯಲ್ಲಿ ಇತ್ತು ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಸಾಕಷ್ಟು ಅವರು ಕಬ್ಬಿನಿಂದ ಮಾಡಲ್ಪಟ್ಟಂತಹ ಸಲಕರಣೆಗಳು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಕಬ್ಬಿನ ಯುಗ ಅಂತ ಗುರುತಿಸ್ತಾರೆ. ಐರನ್ ಏಜ್. ಓಕೆ, ಈ ಒಂದು ಕಬ್ಬಿನ ಯುಗದ ಕಾಲಾವಧಿ ಯಾವಾಗ ಅಂತ ಪ್ರಶ್ನೆ ಆದ್ರೆ, ಕಬ್ಬಿನ ಯುಗದ ಕಾಲಾವಧಿ ಯಾವಾಗ ಅಂತಂದ್ರೆ ಅದು ಕ್ರಿಸ್ತಪೂರ್ವ 1200ದಿಂದ ಹಿಡಿದು ಎಲ್ಲಿವರೆಗೆ, ಮತ್ತೆ ಕ್ರಿಸ್ತಪೂರ್ವ 201 ಮಧ್ಯದಲ್ಲಿ ಒಂದು ಅವಧಿಯನ್ನ ಕಬ್ಬಿನ ಯುಗ ಅಂತೇಳಿ ಗುರುತಿಸ್ತಾರೆ. ಅಂದ್ರೆ ಆಗಿನ ಟೈಮ್ದಲ್ಲಿ ಕಬ್ಬಿನ ಸಲಕರಣೆಗಳ ಅಲ್ಲಿ ಬಳಕೆ ಕೂಡ ಇವರ ಕಾಲದಲ್ಲಿ ಆರಂಭವಾಗ್ತಾ ಬರ್ತದ. ಓಕೆ, ಮೆಗಾಲಿಥಿಕ್ ಅಂತೇಳಿ ಕೂಡ ಕರೀತಾರೆ. ಇದನ್ನ ಏನಂತ ಕರೀತಾರೆ, ಮೆಗಾಲಿಥಿಕ್ ಅಂದ್ರೆ ಮೆಗಾಲಿಥಿಕ್ ಅಂತಂದ್ರೆ ಒಂದು ಸಮಾಧಿಯ ಮೇಲೆ ಬೃಹತ್ ಆಗಿರ್ತಕ್ಕಂಥ ಒಂದು ಕಲ್ಲುಗಳ ಜೋಡಣೆ ಇಟ್ಟಿರ್ತಕ್ಕಂಥ ಒಂದು ವಿಶೇಷ ಸಂಸ್ಕೃತಿ ಇವರ ಕಾಲದಲ್ಲಿ ಆರಂಭವಾಗ್ತದೆ. ಮೆಗಾಲಿಥಿಕ್ ಅಂತಂದ್ರೆ ಇಲ್ಲಿ ಒಂದು ಸಮಾಧಿ ಇದೆ ಅಂತಂದ್ರೆ, ಈ ಸಮಾಧಿ ಐತೆ ಅಂತಂದ್ರೆ ಇದ್ರ ಮೇಲೆ ಇವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಗಾತ್ರದ ಒಂದು ಬಂಡೆ ಗಲ್ಲುಗಳನ್ನ ಅವರು ಇರ್ತಾ ಇದ್ರು ಅಂತ, ಇದನ್ನ ಮೆಗಾಲಿಥಿಕ್ ಅಂತೇಳಿ ಕರೀತಾರೆ. ಓಕೆ, ಈ ಕಬ್ಬಿನ ಯುಗದ ಪ್ರಮುಖ ನಿವೇಶನ ಯಾವುದು ಅಂತ ಬಂದಾಗ ಯಾವುದು, ಐಹೊಳೆ ಮತ್ತು ಹಿರೇಬೆನಕಲ್ಲು ಅನ್ನುವಂಥದ್ದು. ಐಹೊಳೆ, ಹಿರೇಬೆನಕಲ್ಲು, ಮತ್ತೆ ಹುಲಿಕುಂಟೆ, ಮತ್ತೆ ಯಾವುದು ಹುಲಿಕುಂಟೆ ಹಾಗೂ ಕುಮತಿ ಅನ್ನುವಂಥದ್ದು, ಇವು ಕಬ್ಬಿನ ಯುಗದ ಪ್ರಮುಖ ನಿವೇಶನಗಳಾಗಿರ್ತಕ್ಕಂಥದ್ದು. ಓಕೆ, ಇದಿಷ್ಟೇನಂತಂದ್ರ ಒಂದು ಕರ್ನಾಟಕದಲ್ಲಿ ಪ್ರಾಗೈತಿಹಾಸಿಕ ಕಾಲಗಳಿಗೆ ಗುರುತಿಸ್ತಾ ಬರ್ತೀವಿ. ಓಕೆ, ಅಂದ್ರ ಇಲ್ಲಿ ಯಾವ ರೀತಿ ಪ್ರಶ್ನೆ ಆಗ್ತದೆ ಅಂತ ಬಂದಾಗ ಈ ಶಿಲಾಯುಗದಲ್ಲಿ ಇವರ ಪ್ರಮುಖ ತಾಣಗಳು ಯಾವಾಗಿತ್ತು, ಓಕೆ, ಮತ್ತೆ ಇವರ ಕಾಲಾವಧಿಯ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಆಗ್ತಕ್ಕಂಥದ್ದು. ಹಳೆಯ ಶಿಲಾಯುಗ ಮತ್ತೆ ಸೂಕ್ಷ್ಮ ಶಿಲಾಯುಗ, ಇನ್ನೊಂದು ನವಶಿಲಾಯುಗ. ಅದೇ ರೀತಿಯಾಗಿ ತಾಮ್ರಯುಗ ಮತ್ತು ಕಬ್ಬಿನ ಯುಗ ಅಂತೇಳಿ ಗುರುತಿಸ್ತೀವಿ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಲಿ. ಇನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ಇದರ ಮುಂದುವರಿದ ಭಾಗ ಕರ್ನಾಟಕದಲ್ಲಿ ಒಂದು ಮೌರ್ಯರ ಬಗ್ಗೆ ಮತ್ತೆ ಶಾತವಾಹನರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಓಕೆ, ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ.